ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಒಂದು ತಾಯಿ ತುಂಬ ಬೇಜಾರಿನಲ್ಲಿ, ದುಃಖದಲ್ಲಿ, ಸಂಕಟ ತೋಡ್ಕೊಳ್ತಾ ಇದ್ರು. ನಾನು ಏನು ಮಾತಾಡಿಸಿದ್ರು ನನ್ನ ಮಗಳು ಸಿಡಿದು ಬೀಳ್ತಾಳೆ, ಹಂಗಲ್ಲಮ್ಮ ಹಿಂಗೆ ಅಂತ ನಯವಾಗಿ ಹೇಳಿದ್ರು ಕೂಡ ಒರಟಾಗಿ ಜವಾಬು ಕೊಡ್ತಾಳೆ. ಕೆಲವು ಸಲ ಏನು ಹೇಳೋದೇ ಬೇಡ, ನೋಡಿದ್ರೇ ರೇಗಾಡ್ತಾಳೆ, ಸಿಡಿಮಿಡಿಗೊಳ್ತಾಳೆ. ಯಾತಕ್ಕೆ ಸಾರ್ ಹೀಗೆ, ನನ್ನ ಮಗಳು ಯಾತಕ್ಕೆ ಹೀಗೆ ಆಡ್ತಾಳೆ ಅಂತ ಕೇಳಿದ್ರು. ನೀವೇನಾದ್ರು ಅವಳನ್ನ ಬೈದಿದ್ದೀರಾ ಅಥವಾ ಹೊಡೆದಿದ್ದೀರಾ ಅಂತ ನಾನು ಪ್ರಶ್ನೆ ಮಾಡಿದಾಗ, ಚಿಕ್ಕ ಹುಡುಗರಾದಾಗ ಏನಾದ್ರು ತಪ್ಪು ಮಾಡಿದಾಗ ಅಥವಾ ಬೇಡ ಅಂದಿದ್ದನ್ನು ಮಾಡಿದಾಗ ಒಂದೆರಡು ಸಲ ಬೈದಿದ್ದೀವಿ, ಒಂದೆರಡು ಏಟು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಅವರು ಹೇಳಿದ್ರು. ಸರ್, ಎಲ್ಲರೂ ಮಾಡೋ ಹಾಗೆ ನಾವು ಒಂದೆರಡು ಏಟು ಹಾಕಿದ್ದೀವಿ, ಬೈತಿರ್ತೀವಿ, ಬೈದಿದ್ದೀವಿ. ಕೆಲವು ಸಲ ಎಂದರೆ ನಮ್ಮ ಲಘುವಾದ ಭಾಷೆಯಲ್ಲಿ ಹಲವು ಸಲ ಅಂತ ತಿಳ್ಕೊಬೇಕು. ಅವಾಗವಾಗ ಅಂತಂದರೆ ಯಾವಾಗಲೂ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದೇ ಇಲ್ಲಿ ಸಮಸ್ಯೆ ಆಗಿರೋದು. ರಷ್ಯಾ ದೇಶದಲ್ಲಿ ಇವಾನ್ ಪಾವ್ಲಾವ್ ಅಂತ ಒಬ್ಬರು ಮನೋವಿಜ್ಞಾನಿ ನಾಯಿಯ ಮೇಲೆ ಒಂದು ಪ್ರಯೋಗವನ್ನು ಮಾಡಿದ್ರು. ಆ ಪ್ರಯೋಗದ ಮೂಲಕ ಈ ಸಮಸ್ಯೆಯನ್ನು ನಾವು ತಿಳ್ಕೊಳ್ಬಹುದು. ಈಗ ನಾಯಿಯ ಇಷ್ಟವಾದ ಊಟ ಅಂತಂದರೆ ಅಫ್ಕೋರ್ಸ್ ಮಾಂಸ. ಅದ್ರ ಮುಂದೆ ಇಟ್ಟಾಗ ಅದ್ರ ಬಾಯಿನಲ್ಲಿ ನೀರು ಬರ್ತದೆ. ಅದೇ ರೀತಿಯಲ್ಲಿ ನಾಯಿ ಮುಂದೆ ಹೋಗ್ಬಿಟ್ಟು ಸುಮ್ಮನೆ ಗಂಟೆ ಆಡಿಸಿದ್ವಿ ಅಂತ ಇಟ್ಕೊಳ್ಳಿ, ಅದ್ರ ಬಾಯಲ್ಲಿ ನೀರೇನು ಬರಲ್ಲ. ಏಕೆಂತಂದರೆ ಗಂಟೆ ಬಾರಿಸೋದಾಗಲಿ ಅದರದ್ದು ಶಬ್ದ ಆಗಲಿ ನಾಯಿಗೇನು ಇಷ್ಟವಾಗಿರೋದೇನಲ್ಲ, ಅದು ಆಹಾರವೂ ಅಲ್ಲ. ಸರಿ, ಆ ವಿಜ್ಞಾನಿ ಏನು ಮಾಡಿದ್ರು, ಗಂಟೆ ಬಾರಿಸಿದ ನಂತರ ನಾಯಿಗೆ ಮಾಂಸದ ಊಟವಿಡಲು ತೊಡಗಿದರು. ಈಗ ಪ್ರತಿ ಸಲ ಏನು ಮಾಡಿದ್ರು, ಗಂಟೆ ಬಾರಿಸೋದು, ಆಮೇಲೆ ನಾಯಿಗೆ ಊಟ ಇಡೋದು. ಹೀಗೆ ಒಂದಷ್ಟು ಕಾಲ ಮಾಡಿದ ಮೇಲೆ ಅವರು ಊಟ ಇಡದೇ ಇದ್ರೂ ಕೂಡ ಗಂಟೆ ಬಾರಿಸಿದ ತಕ್ಷಣವೇ ನಾಯಿಯ ಬಾಯಲ್ಲಿ ನೀರು ಬರ್ತಾಯಿತ್ತು. ಅಂದರೆ ಗಂಟೆ ಬಾರಿಸಿದರೆ ಊಟ ಸಿಗತ್ತೆ ಅನ್ನೋದು ಇಲ್ಲಿ ಸಹಜವಾದ ಪ್ರತಿಕ್ರಿಯೆ, ಪ್ರಚೋದಿತ ಪ್ರತಿಕ್ರಿಯೆ ಮತ್ತು ಪ್ರತಿಕ್ರಿಯೆಗೆ ಇರುವ ಸಂಬಂಧವನ್ನು ನಾವು ಗಮನಿಸಬೇಕು. ತನ್ನ ಊಟವನ್ನು ಕಂಡಾಗ ನಾಯಿಯ ಬಾಯಲ್ಲಿ ನೀರೂರುವುದು ಸಹಜವಾದಂತಹ ಪ್ರತಿಕ್ರಿಯೆ. ಅದಕ್ಕೇನು ಪೂರ್ವ ಪ್ರೇರಿತ ಪ್ರಚೋದನೆ ಏನೂ ಇಲ್ಲ. ಹಾಗೆಯೇ ಗಂಟೆ ಬಾರಿಸಿದಾಗ ನಾಯಿಯ ಬಾಯಲ್ಲಿ ನೀರು ಬರಬೇಕಾಗಿರುವ ಪ್ರಮೇಯವೇ ಏನೂ ಇರೋದಿಲ್ಲ. ಅದಕ್ಕೇನು ಅದು ಊಟ ಅಲ್ಲ. ಆದರೆ ಈ ಪ್ರಯೋಗದ 3ನೇ ಹಂತವನ್ನು ಗಮನಿಸಿ. ಅದೇನದು ಅಂತಂದರೆ ಗಂಟೆ ಬಾರಿಸೋದು, ಆಮೇಲೆ ಆಹಾರವನ್ನು ನೀಡುವುದು, ಇವೆರಡೂ ಆಗ್ತಾ ಇರ್ತದೆ. ಆಗ ಮೊದಲಿನ ಹಂತದ ಪೂರ್ವ ಪ್ರೇರಣೆ ಏನೂ ಇಲ್ಲದೆ ಈಗ ಸಹಜವಾಗಿ ಬಾಯಲ್ಲಿ ನೀರು ಇರ್ತದೆ. ಯಾಕೆ ಅಂತಂದರೆ ಬೆಲ್ ಶಬ್ದ ಆಗಿದ ತಕ್ಷಣ ನನಗೆ ಆಹಾರ ಸಿಗತ್ತೆ ಅನ್ನುವ ಭಾವನೆ ಅದರಲ್ಲಿ ಉಂಟಾಗ್ತದೆ. ಆ ಭಾವನೆ ಅದರ ಮೈಯಲ್ಲಿ ಜೈವಿಕವಾಗಿ ಪ್ರಚೋದನೆಯನ್ನು ನೀಡುತ್ತದೆ, ನೀರು ಬರ್ತದೆ. ಅದು ಈ ಗಂಟೆ ಹೊಡೆಯೋದು, ತಕ್ಷಣ ಆಹಾರ ನೀಡುವುದು ಮುಂದುವರೆದಂತೆ ಈಗ ನನಗೆ ಆಹಾರ ಸಿಗತ್ತೆ ಅನ್ನುವಂಥ ಖಚಿತವಾದ ನಿರೀಕ್ಷೆ ಇರೋದ್ರಿಂದ ಅದಕ್ಕೆ ಆಮೇಲೆ ಅದರಂಗೆ ಊಟನೂ ಸಿಗ್ತಾ ಇತ್ತಲ್ವ, ಅದು ನಡೀತಾ ಹೋಗ್ತಾ ಇರ್ತದೆ. ಇದನ್ನು ಗಮನಿಸಿ. ಈ ಪ್ರಯೋಗದ ಕೊನೆಯ ಹಂತವಾಗಿ ಗಂಟೆ ಹೊಡೆದರೆ ಸಾಕು, ಆಹಾರ ಕೊಡದಿದ್ದರೂ ಕೂಡ ನಾಯಿಯ ಬಾಯಲ್ಲಿ ನೀರು ಬರ್ತಾ ಇದೆ. ಗಂಟೆ ಬಾರಿಸ್ತೀವಿ, ಆಹಾರ ಕೊಟ್ಟಿಲ್ಲ, ಆದರೂ ನೀರು ಬರ್ತದೆ. ಇದೇ ಪೂರ್ವ ಪ್ರೇರಿತ ಅಥವಾ ನಿರ್ಬಂಧಿತ ಪ್ರಚೋದನೆ. ಗಂಟೆಯಲ್ಲಿ ಆಹಾರ ಇಲ್ಲ, ಆದರೆ ಗಂಟೆ ಹೊಡೆದಾಗೆಲ್ಲ ಆಹಾರ ಸಿಕ್ತಿದ್ದರಿಂದ ನಾಯಿಗೆ ಗಂಟೆಗೂ ಮತ್ತು ಆಹಾರಕ್ಕೂ ಸಂಬಂಧ ಮಾನಸಿಕವಾಗಿ ಜೋಡಣೆ ಆಗಿತ್ತು. ಇದು ತುಂಬ ಗಂಭೀರವಾಗಿ ಗಮನಿಸಬೇಕಾಗಿರುವಂತಹ ವಿಷಯ. ಈಗ ಕೆಲವರಿಗೆ ಹಿಂದೆ ಯಾವಾಗಲೂ ನಾಯಿ ಕಚ್ಚಿರುತ್ತೆ, ಆ ಭಯ ಇರುತ್ತೆ. ಹಾಗಾಗಿ ಅವರೇನು ಮಾಡ್ತಾರೆ, ಯಾವ ನಾಯಿ ನೋಡಿದ್ರೂ ಕೂಡ ಅದೆಷ್ಟು ಸಾಧುವಾಗಿದ್ರೂ ಕೂಡ ಅವರು ಹೆದರ್ತಾರೆ. ಯಾತಕ್ಕೆ ಅಂತಂದರೆ ಹಿಂದೆ ಕಚ್ಚಿರುವ ಭಯದಿಂದ.
ಇದೇ ರೀತಿಯಲ್ಲಿ ಎಷ್ಟೋ ಬಗೆಯ ಭೀತಿಗಳು, ಆತಂಕಗಳಿಗೆ ಇಂತಹ ಪೂರ್ವ ಪ್ರೇರಿತ ಪ್ರಚೋದನೆಗಳೇ ಕಾರಣ ಆಗಿರ್ತವೆ. ಒಂದು ಮಗುವಿಗೆ ಯಾವ ವಿಷಯಗಳಿಗೆ ತಾನು ಬಯಸ್ಕೊಳ್ತಾ ಇರ್ತದೆಯೋ ಅಥವಾ ಬಯಸ್ಕೊಂಡಿರುವ ಅನುಭವಕ್ಕೆ ಬಂದಿರುತ್ತೆ, ಗದರಿಸ್ಕೊಳ್ಳೋದು, ಶಿಕ್ಷೆಗೆ ಒಳಗಾಗಿರುವಂತಹ ಅನುಭವಗಳು ಪದೇ ಪದೇ ಆ ವಿಷಯದಲ್ಲೇ ಆದಂಗೆಲ್ಲ ಆ ವಿಷಯ ಬಂತು ಅಂತಂದರೆ ಭಯ ಪಡ್ತಾರೆ, ಅದನ್ನು ಎದುರಿಸಲಿಕ್ಕೆ ಸಿದ್ಧವಾಗ್ತಾ ಹೋಗ್ತಾ ಇರ್ತಾರೆ. ಈಗ ಪದೇ ಪದೇ ಬೈಯೋದು, ಎಲ್ಲದಕ್ಕೂ ದಂಡಿಸೋದು, ಆ ವ್ಯಕ್ತಿಯನ್ನು ಕಂಡು ಕೂಡಲೇ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಬೈಲಿಲ್ಲ ಅಂದ್ರೂ ದಂಡಿಸ್ತೇ ಇದ್ರೂ ಅವರಲ್ಲಿ ಪೂರ್ವ ಪ್ರೇರಿತ ಪ್ರತಿಕ್ರಿಯೆ ಅಥವಾ ಪ್ರಚೋದಿತ ಪ್ರತಿಕ್ರಿಯೆ ಉಂಟಾಗ್ಬಿಡ್ತದೆ. ಅಮ್ಮ ಬೈತಾ ಇರ್ತಿದ್ಲು ಎಲ್ಲದಕ್ಕೂ, ಅಥವಾ ಹೊಡಿತಾ ಇದ್ಲು, ಏನೋ ಮಾಡ್ತಾ ಇದ್ಲು. ಈಗ ಅಮ್ಮ ಬೈಲಿಲ್ಲ, ಆದರೆ ಅವರ ಮನಸ್ಸಿನಲ್ಲಿ ಅಮ್ಮ ಎಂದರೆ ಬೈಯುವವಳು, ಅಮ್ಮ ಎಂದರೆ ಶಿಕ್ಷಿಸುವವಳು, ಅಮ್ಮ ಎಂದರೆ ಗದರುವವಳು ಅನ್ನೋದು ಅವರಲ್ಲಿ ಸ್ಟ್ಯಾಂಪ್ ಆಗೋಗಿರುತ್ತೆ. ಮಗುವು ಭಯಪಡುವ ಅಥವಾ ಎದುರಾಡುವ ಪ್ರತಿಕ್ರಿಯೆಯನ್ನು ರೂಢಿಯಾಗಿರೋ ಅದೇ ಥರನೇ ಅದು ವ್ಯಕ್ತಪಡಿಸ್ತಾ ಹೊರಟೋಗ್ತದೆ. ಈಗ ತಾಯಿಗೆ ಸಂಕಟ, ಈಗ ತಾನು ಬೈದೇ ಇದ್ರೂ ದಂಡಿಸ್ತಾ ಇದ್ರೂ ಮಗಳು ಜಗಳ ಆಡ್ತಾ ಇದ್ದಾಳೆ ಅಂತ. ನಾಯಿಗೆ ಗಂಟೆ ಕೇಳಿದ ಶಬ್ದ ಬಂದ ಕೂಡಲೇ ಮಾಂಸ ಸಿಗಬಹುದು ಅಂತ ಅಂದ್ಬಿಟ್ಟು ಅದ್ರ ಬಾಯಿನಲ್ಲಿ ನೀರು ಬರ್ತಾ ಇತ್ತಲ್ಲ, ಅದೇ ರೀತಿಯಲ್ಲಿ ಈಗ ಇವಳಿಗೆ ತಾಯಿಯನ್ನು ನೋಡಿದ ಕೂಡಲೇ ಅವಳು ಜಗಳ ಆಡ್ತಿದ್ಲಲ್ಲ, ಬೈತಿದ್ಲಲ್ಲ, ಅದಕ್ಕೆ ಆ ಪ್ರತಿಕ್ರಿಯೆ ಉಂಟಾಗ್ತಾ ಹೋಗುತ್ತೆ. ಮೊದಲೇ ಪೂರ್ವ ಪ್ರೇರಿತ ಪ್ರಚೋದನೆಯಿಂದ ಪ್ರತಿಕ್ರಿಯೆ ಉಂಟಾಗುತ್ತೆ. ಅದರ ಜೊತೆಗೆ ಜಿದ್ದುಗೇಡಿತನ, ಹಠಮಾರಿತನ ಏನಾದ್ರು ಇತ್ತು ಅಂದರೆ, ಅಥವಾ ಕಂಡಕ್ಟ್ ಡಿಸಾರ್ಡರ್, ನಡವಳಿಕೆ ದೋಷ ಏನಾದ್ರು ಇತ್ತು ಅಂದರೆ, ಅಥವಾ ಅನುಸರಣೆ ಮಾಡುವಂಥ ದೋಷಗಳೇನಾದ್ರು ಇತ್ತು ಅಂತಂದರೆ ಮುಗೀತು, ಬೆಂಕಿಗೆ ತುಪ್ಪ ಸುರಿದಂಗೆ. ಅದಕ್ಕಾಗಿಯೇ ಈ ಮನಃಶಾಸ್ತ್ರೀಯ ಜಾಗೃತಿ ಅಥವಾ ಸೈಕಾಲಜಿಕಲ್ ಅವೇರ್ನೆಸ್ ಅಂತ ಅನ್ನೋದು ಇರಬೇಕಾಗಿರೋದು ಒಂದು ಸಾಮಾನ್ಯ ಅಗತ್ಯ. ಆರ್ಥಿಕ ಅಗತ್ಯ, ಆಹಾರ, ದೈಹಿಕ ಆರೋಗ್ಯಗಳನ್ನು ಗಮನಿಸುವ ಹಾಗೆ ಈ ಮಾನಸಿಕ ಆರೋಗ್ಯದ ಬಗ್ಗೆಯೂ ಕೂಡ ನಾವು ಎಚ್ಚರ ವಹಿಸಬೇಕು. ಮನುಷ್ಯರ ಜೊತೆಗೆ ನಾವು ನಡ್ಕೊಳ್ತಿದ್ದೀವಿ ಅಂತಂದರೆ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆಯ ಭಾಗ ಆಗಿರ್ತೀವಿ ಅನ್ನುವ ಎಚ್ಚರಿಕೆ ನಮಗೆ ಇರಲೇಬೇಕು. ಅದಿಲ್ಲದೆ ಹೋದರೆ ತುಂಬ ಕಷ್ಟ ಆಗ್ತದೆ. ನಮ್ಮನ್ನು ನೋಡಿದ್ರೆ ಆಗೋದಿಲ್ಲ, ನಮ್ಮನ್ನು ನೋಡಿದ್ರೆ ಸಿಡಿಮಿಡಿಗೊಳ್ತಾರೆ ಅಂತಂದರೆ ನಮ್ಮ ಹಿಂದಿನ ನಡವಳಿಕೆಗಳು ಅವರ ಮನಸ್ಸಿನ ಮೇಲೆ ಗಂಭೀರವಾಗಿರುವಂತಹ ಪರಿಣಾಮಗಳನ್ನು ಬೀರಿರ್ತವೆ. ಆವಾಗ ಅವರು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು ಅಂತ ಅನ್ನಿಸ್ತಾ ಇರ್ತಿತ್ತೋ ಅಂತಹ ಪ್ರತಿಕ್ರಿಯೆಗಳೆಲ್ಲ ಒತ್ತಡಕ್ಕೆ ಒಳಗಾಗಿ ಈಗ ಅವು ಮುಕ್ತವಾಗಿ ಹೊರಗಡೆಗೆ ಬರ್ತಾ ಇರ್ತವೆ. ಅಮ್ಮನ ನೋಡಿದ ತಕ್ಷಣವೇ ಸಿಡಿಮಿಡಿಗೊಳ್ಳೋದು, ಅಪ್ಪನ ನೋಡಿದ ತಕ್ಷಣವೇ ಹೆದರ್ಕೊಳ್ಳೋದು, ಅಥವಾ ಗುರುಗಳನ್ನ ನೋಡಿದ ತಕ್ಷಣವೇ ಓಡೋಗೋದು, ಇವೆಲ್ಲ ಯಾತಕ್ಕಾಗತ್ತೆ? ಅವರ ನಡವಳಿಕೆಗಳು, ಮಾತುಕತೆಗಳು, ವರ್ತನೆಗಳು ಇವರಲ್ಲಿ ಆ ರೀತಿಯ ಪ್ರಚೋದಿತ ಪ್ರತಿಕ್ರಿಯೆಗಳನ್ನ ಉಂಟು ಮಾಡಿರ್ತವೆ. ಈಗ ಅವರು ನಕಾರಾತ್ಮಕವಾಗಿ ನಡ್ಕೊಳ್ಳಿಲ್ಲ ಅಂತಂದ್ರೂ ಕೂಡ ಅವರಿಗೆ ಅದೇ ಪ್ರತಿಕ್ರಿಯೆ ಉಂಟಾಗ್ತಾ ಹೋಗುವಂಥ ಸಾಧ್ಯತೆಗಳು ಬಹಳಷ್ಟು ಇರ್ತವೆ. ಸೊ ನಮ್ಮನ್ನು ನಾವು ವಾಚ್ ಮಾಡಿಕೊಳ್ಬೇಕು ಅಷ್ಟೇ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು
ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.